ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ಚಿಕ್ಕೋಡಿ ಪಟ್ಟಣದ ಮಾತಂಗಿ ಗಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನ ಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆ ಸರಳವಾಗಿ ಆಚರಣೆ ಮಾಡಲಾಯಿತು. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವಿ ಅವರು ಡಾಕ್ಟರ್ ಬಾಬು ಸಾಹೇಬ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೆಯ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸುರೇಶ್ ಇರಗಾರ, ಕಲ್ಲಪ್ಪ ಇರಗಾರ, ಪರಶುರಾಮ್ ದಾವಣಿ, ನಿತಿನ್ ಕಂಬಾಳೆ, ರವಿ ಹಕ್ಯಾಗೋಳ, ಚಂದ್ರಕಾಂತ್ ಹುಲೆನವರ, ದಿಲೀಪ್ ಸನಾದಿ, ದಿಲೀಪ್ ಕಂಬಾಳೆ, ಗಣೇಶ್ ದೊಡಮಣಿ, ಪರಶುರಾಮ್ ದೊಡಮಣಿ, ಅನಿಲ್ ದಾವನೆ, ಪರಶುರಾಮ ಇರಗಾರ, ಉದ್ದೇಶ್ ಇರಗಾರ, ಬಾಬಾ ಸಾಹೇಬ ಕೆಂಚನವರ್, ಆದರ್ಶ ಹಕ್ಕೆಗೊಳ್ಳ, ಸಮಸ್ತ ಮಾತಂಗಿ ಸಮಾಜದ ಮುಖಂಡರು ಸೇರಿದಂತೆ ಯುವಕರು ಉಪಸ್ಥಿತರಿದ್ದರು. ರಾಮರ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ನಾನು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳು ಮತ್ತು ಅಧಿಕಾರಿಗಳಿಗೆ ಸಮಾಜದ ಪರವಾಗಿ ಒಂದು ಸಣ್ಣ ಸರ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡ್ರೆ ಅದನ್ನು ಬಹುಶಃ ಭಾರತ ಸರ್ಕಾರದ ಸುಮಾರು 50 ವರ್ಷಗಳ ಕಾಲ ಇವತ್ತು ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದವರು ಇವತ್ತು ಬಾಬು ಜಗಜೀವನ್ ರಾಮ್ರವರು. ಅದರಲ್ಲಿ ಕೂಡ 30 ವರ್ಷಗಳ ಕಾಲ ಕ್ಯಾಬಿನೆಟ್ ಸಚಿವರಾಗಿ, ಸುಮಾರು ರಕ್ಷಣಾ ಸಚಿವರಾಗಿ, ಕೃಷಿ ಸಚಿವರಾಗಿ ಮತ್ತು ಕಾರ್ಮಿಕ ಸಚಿವರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಬಹಳ ವಿಶೇಷ ಏನಂದರೆ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಇವತ್ತು ಬಾಬು ಜಗಜೀವನ್ ರಾಮ್ರವರ ಪಾತ್ರ, ಅವರು ನಿರ್ಣಾಯಕ ಪಾತ್ರ ತೆಗೆದುಕೊಳ್ಳುವುದರಲ್ಲಿ ಪಾತ್ರ ಬಹಳ ಪ್ರಮುಖವಾಗಿದೆ. ಅದರಲ್ಲಿ 1971ರಲ್ಲಿ ಆಹಾರದ ಕೊರತೆ ಉಂಟಾದಾಗ ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿ ಹಸಿರು ಕ್ರಾಂತಿಯ ವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಪೂರ್ಣಗೊಳಿಸಿದರು. ಹೀಗಾಗಿ ಇವತ್ತು ಭಾರತ ಸರ್ಕಾರ ಇವರಿಗೆ ಬಾಬು ಜಗಜೀವನ್ ರಾವ್ರವರ ಜನ್ಮದಿನ ನಿಮಿತ್ತ ಸಮಾನತೆಯ ದಿನ ಎಂದು ಇವತ್ತು ಆಚರಣೆಯನ್ನು ಮಾಡುತ್ತಾರೆ. ಇಂಥ ಒಂದು ಧೀಮಂತ ನಾಯಕನ ಜನ್ಮ ಜಯಂತಿಯ ನಿಮಿತ್ತದಲ್ಲಿ ಬಹುಶಃ ಇವತ್ತು ನಮ್ಮ ಚಿಕ್ಕೋಡಿಯ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಮಾಜದ ಎಲ್ಲರೂ ಕೂಡಿ ಇವತ್ತು ಬಹಳ ಸರಳವಾಗಿ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಬಹುಶಃ ಎಲ್ಲ ಕೆಲಸದ ಒತ್ತಡದಲ್ಲಿಯೂ ಕೂಡ ನಮ್ಮ ಚಿಕ್ಕೋಡಿಯ ಅಧಿಕಾರಿಗಳಾದಂತಹ ಶ್ರೀಯುತ ಸುಭಾಷ್ ಸಂಪಂಗಾವಿ ಸರ್ ಇವತ್ತು ನಮ್ಮ ಒಂದು ವಿನಂತಿ ಮೇರೆಗೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ, ಒಂದು ಜಯಂತಿ ಕಾರ್ಯಕ್ರಮದ ಇವತ್ತು ಬಂದಿದ್ದಾರೆ. ಅವರನ್ನು ನಾನು ಸಮಾಜದ ಎಲ್ಲ ಮುಖಂಡರ ಪರವಾಗಿ